ಯಾವಾಗಲೂ ನಾವೇನು ಪ್ರಾರ್ಥನೆ ಮಾಡಬೇಕು, ದೇವರೇ ನೀನು ನನಗೆ ಗುರಾಣಿಯಾಗಿ ನನ್ನನ್ನು ರಕ್ಷಿಸ್ತಾ ಇದೆಯಪ್ಪ, ನಿನ್ನ ಬಲಗೈ ನನಗೆ ಆಧಾರವಾಗಿದೆ. ದೇವರ ಹಸ್ತ ನಿನ್ನ ಮೇಲೆ ಚಾಚುವಾಗ ಯಾವುದಕ್ಕಾದ್ರೂ ಕಡಿಮೆ ಆಗುತ್ತಾ? ಆತನ ಕೈ ರಕ್ಷಿಸಲಾರದಂಥ ಮೋಟುಗೈಯಲ್ಲ, ಅವನ ಕಿವಿ ಕೇಳಿಸಲಾರದಂಥ ಕಿವಿಡನಲ್ಲ. ನಮ್ಮ ಪಾಪಗಳೇ ಏನಾಗಿದೆ? ಆತನ ಕಿವಿ ಕೇಳಿಸಲಾರದಂತೆ ಅಡ್ಡಗೋಡೆಯಾಗಿ ನಿಂತಿದೆ. ಅಲ್ಲೆಲಿಯಾ. ಆದರೆ ದೇವರ ಮಕ್ಕಳೇ, ನನ್ನ ದೇವರು ನಿನಗೆ ಬಲಗೈಯಾಗಿರುವಾಗ, ನನ್ನ ದೇವರು ನಿನಗೆ ಬಲಗೈಯನ್ನು ಚಾಚುವಾಗ, ಬಲಗೈಯನ್ನು ತೋರಿಸುವಾಗ, ಆತನು ರಕ್ಷಿಸಲಾರದ ರೀತಿಯಲ್ಲಿ, ನಿನ್ನ ಹಳತೆಯ ಹಿಡಿಯಲಾರದ ರೀತಿಯಲ್ಲಿ ನಿನ್ನನ್ನು, ನಿನ್ನ ಕುಟುಂಬನ, ನಿನ್ನ ಜೀವಿತವನ್ನ, ನಿನ್ನ ಸೇವೆನ ಆತನ ಏನು ಮಾಡ್ತಾ ಇದ್ದಾನೆ? ಸಮೃದ್ಧಿಯಾಗಿ ಆತನ ಆಶೀರ್ವಾದ ಮಾಡ್ತಾನೆ. ಅಲ್ಲೆಲಿಯಾ. ಅದಕ್ಕೆ ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡ ಅಸ್ತಿಕೆಯನ್ನು ಉಂಟು ಮಾಡಿದೆ. ದೇವರ ಕೃಪೆ ಒಂದಿದ್ರೆ ಸಾಕು ದೇವರ ಮಕ್ಕಳೇ. ಈ ಲೋಕದಲ್ಲಿ ಮನುಷ್ಯರ ಬಲನೋ, ಹಣದ ಬಲನೋ, ಐಶ್ವರ್ಯದ ಬಲ ಅಲ್ಲ, ದೇವರ ಒಂದು ಕೃಪಾ ಕಟಾಕ್ಷ ಅದೊಂದು ನಮ್ಮ ಮೇಲೆ ಇದ್ರೆ ಸಾಕು. ಹಲ್ಲೆಲೂಯಾ. ನಮ್ಮನ್ನೇನು ಮಾಡುತ್ತೆ? ದೊಡ್ಡ ಅಸ್ತಿಕೆಯಲ್ಲಿ ನಮ್ಮನ್ನು ಉಂಟು ಮಾಡಿದೆ. ಹಲ್ಲೆಲೂಯಾ. ದೇವರ ಕೃಪೆ ಕಟಾಕ್ಷ, ಆತನ ಕೃಪೆ, ಆತನ ಕಟಾಕ್ಷ ನಮ್ಮನ್ನೇನು ಮಾಡುತ್ತೆ? ದೊಡ್ಡ ಅಸ್ತಿಕೆಯಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ. ಯಾವುದಕ್ಕೂ ನೀನು ಚಿಂತೆ ಮಾಡದೆ, ಭಯಪಡದೆ, ಯೋಚನೆ ಮಾಡದೆ ದೇವರ ಮಕ್ಕಳೇ, ನಿನ್ನನ್ನು ದೊಡ್ಡಸ್ತಿಕೆಯಲ್ಲಿ ಆತನು ನಿನಗೆ ದೊಡ್ಡಸ್ತಿಕೆ ಆಗಿದ್ದಾನೆ. ಹಲ್ಲೆಲೂಯಾ. ಆತನ ಕೃಪಾ ಕಟಾಕ್ಷಕ್ಕಾಗಿ ನೀವು ಪ್ರಾರ್ಥಿಸಿರಿ. ನಿನ್ನ ಕೃಪೆ ಕಟಾಕ್ಷ ನನಗೆ ಸಾಕು ಅಂತೇಳಿ ನೀವು ಪ್ರಾರ್ಥಿಸುವಾಗ ದೇವರ ಮಕ್ಕಳೇ, ನಿನ್ನನ್ನು ಉನ್ನತ ಸ್ಥಾನದಲ್ಲಿ ಆತನು ಇಡುವನಾಗಿದ್ದಾನೆ. ನೀನು ನನ್ನ ಕಾಲುಗಳಿಗೆ ವಿಶಾಲ ಸ್ಥಳವನ್ನು ಕೊಟ್ಟಿದ್ದರಿಂದ ನನ್ನ ಹರಡುಗಳು ಕದಲುವುದಿಲ್ಲ. ಹಲ್ಲೆಲೂಯಾ. ದೇವರು ನನ್ನ ಕಾಲುಗಳನ್ನು ವಿಶಾಲ ಸ್ಥಳಕ್ಕೆ ತೆಗೆದುಕೊಂಡು ಹೋಗುವಾಗ, ಉನ್ನತ ಪ್ರದೇಶಕ್ಕೆ ನನ್ನನ್ನು ಕರೆದುಕೊಂಡು ಹೋಗುವಾಗ, ಉನ್ನತ ಜಾಗದಲ್ಲಿ ನಮ್ಮನ್ನು ನಿಲ್ಲಿಸುವಾಗ, ಸೇವೆ ಕೊಟ್ಟು, ಕೆಲಸ ಕೊಟ್ಟು, ಬಿಸ್ನೆಸ್ ಕೊಟ್ಟು, ಮಕ್ಕಳು ಕೊಟ್ಟು, ಮನೆ ಕೊಟ್ಟು, ಏನಾದರೂ ದೇವರು ನಿನ್ನ ಜೀವಿತದಲ್ಲಿ ಕೊಟ್ಟಿರೋದಾದ್ರೆ, ನಿನ್ನ ಜೀವಿತದಲ್ಲಿ ಮಾಡಿರೋದಾದ್ರೆ, ಅದು ಯಾವಾಗಲೂ ಏನಾಗಿರುತ್ತೆ? ಕೆಳಗಾಗಿರೋದಿಲ್ಲ, ಅದು ಉನ್ನತ ಮಟ್ಟಕ್ಕೆ ಇರುತ್ತೆ. ಇನ್ನೇ ತಿರುಗಿ ನೋಡಿ ದೇವರ ಮಕ್ಕಳೇ, ನಮ್ಮ ಜೀವಿತ ಹೇಗಿತ್ತು, ನಮ್ಮ ಜೀವನ ಹೇಗಿತ್ತು, ನಮ್ಮ ಲೈಫ್ ಹೋಪ್ಲೆಸ್ ಲೈಫ್ ಆಗಿತ್ತು. ಆದರೆ ಇವತ್ತು ನಮ್ಮ ಜೀವಿತವನ್ನು ಎಷ್ಟು ಉನ್ನತ ಮಟ್ಟಕ್ಕೆ ದೇವರು ನಮ್ಮನ್ನು ತೆಗೆದುಕೊಂಡು ಬಂದಿದ್ದಾರೆ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನೀನು ನನ್ನ ಕಾಲುಗಳಿಗೆ ವಿಶಾಲ ಸ್ಥಳವನ್ನದಲ್ಲಿ ನನ್ನನ್ನು ತೆಗೆದುಕೊಳ್ಳೋದಕ್ಕೆ ನೀನು ಹೊರಟಿರುವಾಗ ನನ್ನ ಹರಡುಗಳು ಕದಲುವುದಿಲ್ಲ. ಅಂದರೆ ನಾನಿನ್ನ ಸೋಲು ಕಾಣೋದಿಲ್ಲ, ಇನ್ನು ನನಗೆ ವಿಪತ್ತು ಸಂಭವಿಸೋದಿಲ್ಲ, ಇನ್ನು ಕೇಡು ನನಗೆ ಬರೋದಿಲ್ಲ. ದೇವರು ನನ್ನನ್ನು ಒಂದು ಸ್ಥಳಕ್ಕೆ ದೇವರು ತೆಗೆದುಕೊಂಡು ಹೋಗುವಾಗ, ಒಂದು ಸ್ಥಳಕ್ಕೆ ನನ್ನ ನೇಮಿಸುವಾಗ ನನ್ನ ಕದಲೋದಿಲ್ಲ. ನನ್ನ ಶತ್ರುಗಳು ಹಿಂದಟ್ಟಿ ಹಿಡಿದುಕೊಳ್ಳುವೆನು, ಅವರನ್ನು ಇಲ್ಲದಂತೆ ಮಾಡುವವರಿಗೂ ಹಿಂತಿರುಗುವುದಿಲ್ಲ. ಹಲ್ಲೆಲೂಯಾ. ಅನೇಕ ಶತ್ರು ನಿಮ್ಮನ್ನು ಬೆನ್ನಟ್ಟಿ ಬಂದಿರ್ಬೋದು, ಅನೇಕ ಶತ್ರು ನಿಮ್ಮನ್ನು ನಾಶ ಮಾಡಿ, ನಿಮ್ಮನ್ನು ಹಾಳು ಮಾಡಿ, ನಿಮ್ಮ ಕುಟುಂಬನ ಬಿಡೋದಿಲ್ಲ, ನಿಮ್ಮ ಜೀವಿತನ ಬಿಡೋದಿಲ್ಲ, ನಿನ್ನ ಜೀವಿತದಲ್ಲಿ ಉದ್ಧಾರ ಆಗೋದಿಲ್ಲ ಅಂತೇಳಿ ಬೆನ್ನಟ್ಟಿ ಶತ್ರು ನಿನ್ನ ಜೀವಿತದಲ್ಲಿ ಅನೇಕ ವಿಧವಾದ ರೀತಿಯಲ್ಲಿ ತಾಂಡವಾಡಿರ್ಬೋದು. ಆದರೆ ಇದುವರೆಗೂ ಏನೆಲ್ಲ ಶತ್ರು ನಿನಗೆ ವಿರುದ್ಧವಾಗಿ ಎದ್ದು ಬಂದನೋ, ಆ ಶತ್ರುನ ದೇವರು ಏನು ಮಾಡ್ತಾರೆ?